ಆಗಲೇ ಪಾದಯಾತ್ರೆ ತುಂಬ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಪಾದಯಾತ್ರೆಯಲ್ಲೇ ಕೂಡ ಚನ್ನಪಟ್ಟಣ ಉಪಚುನಾವಣೆಯ NDA ಅಭ್ಯರ್ಥಿ ಬಗ್ಗೆ ಕೂಡ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನ ನಾಯಕರು ತೆರೆಮರೆಯಲ್ಲೇ ತಯಾರಿಯನ್ನು ಮಾಡ್ತಾ ಇದ್ರೆ JDSಗೆ ಸೀಟ್ ಬಿಟ್ಕೊಡ್ಲಾಗತ್ತಾ ಅಥವಾ BJPಯಿಂದಲೇ ಸ್ಪರ್ಧೆ ಮಾಡ್ತಾರಾ, ಈ ವಿಚಾರದ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಹೀಗಾಗಿ ಇವತ್ತಿನ ಪಾದಯಾತ್ರೆಯ ಜೊತೆಗೆ ಚನ್ನಪಟ್ಟಣದ ಅಭ್ಯರ್ಥಿ ಯಾರು ಅನ್ನುವಂಥ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ನಾನು ಕೇಳಿದ್ದೀನಲ್ಲ, ನನ್ನ ಸೋದರರು ಫಸ್ಟ್ ಲೆಕ್ಕ ಹಾಕೊಂಡು ನನ್ನ ತೆಗೆದುಬಿಟ್ರೆ ಒಂದು ಸಂಪುಟಗಳೇ ರಚನೆ ಮಾಡಬಹುದು. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡ, ಕುಟುಂಬದ ಕೇಳ್ತಾ ಕೊಡೋಣ. ಇಂಥ ಗೋಟ್ ಬೆದರಿಕೆಗೆ ಹೆದರ್ಕತ್ತೀವ? ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ರೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಚಾಮುಂಡಿ ಬೆಟ್ಟಕ್ಕೆ ಗೊತ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ರು ನಾನು. ಚನ್ನಪಟ್ಟಣ ಉಪಚುನಾವಣೆ ಅಖಾಡ ಈ ಬಾರಿ ಹೈ ವೋಲ್ಟೇಜ್ ಪಡೆದುಕೊಂಡಿದೆ. HDK ರಾಜೀನಾಮೆ ಬಳಿಕ ಖಾಲಿ ಇರುವ ಶಾಸಕ ಸ್ಥಾನಕ್ಕೆ ತೀವ್ರ ಪೈಪೋಟಿಯೇ ನಡೀತಾ ಇದೆ. ಅದರಲ್ಲೂ ಮೈತ್ರಿ ಬಳಿಕ ಟಿಕೆಟ್ ಅನಾಯಾಸವಾಗಿ ತಮ್ಮ ಬುಟ್ಟಿಗೆ ಬೀಳುತ್ತೆ ಅಂತ ಲೆಕ್ಕ ಮಾಡಿದ್ದ ಮಾಜಿ ಸಚಿವ CP ಯೋಗೇಶ್ವರ್ ಲೆಕ್ಕಾಚಾರವನ್ನ ಬಿಜೆಪಿ ಮತ್ತು JDS ನಾಯಕರು ತಲೆ ಕೆಳಗಾಗಿಸಿದ್ದಾರೆ. ಹೀಗಾಗಿ ತಾನೇ ಅಭ್ಯರ್ಥಿ ಘೋಷಣೆಯೊಂದೇ ಬಾಕಿ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದ CPY ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಟಿಕೆಟ್ ಸಿಗಲಿ ಸಿಗದೆ ಹೋಗ್ಲಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಆದ್ರೂ ಸರಿ ಚುನಾವಣಾ ಸ್ಪರ್ಧೆ ಮಾಡಬೇಕು ಅಂತ ಡಿಸೈಡ್ ಮಾಡ್ದಂಗಿದೆ. ಹೀಗಾಗಿ ತಮ್ಮ ಜನಬೆಂಬಲ ಎಷ್ಟಿದೆ ಅಂತ ತೋರಿಸೋದಕ್ಕೆ ಬೃಹತ್ ಸಮಾವೇಶ ನಡೆಸೋದಕ್ಕೆ ಮುಂದಾಗಿದ್ದಂತ CPY ಬೆಂಬಲಿಗರು ನಮ್ಮ ಶಾಸಕ ನಮ್ಮ ಆಯ್ಕೆ ಅನ್ನೋ ಟೈಟಲ್ ಅಡಿ ಜನಾಭಿಪ್ರಾಯ ಮೂಡಿಸೋ ಕೆಲಸ ಶುರು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಕೂಡ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ರು. ಈಗ ಚನ್ನಪಟ್ಟಣ ಟಿಕೆಟ್ ವಿಚಾರ ಗೊಂದಲದ ಗೂಡಾಗಿದೆ. JDS ಇಂದ CPYಗೆ ಟಿಕೆಟ್ ಘೋಷಣೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದ್ರೂ ಕೂಡ ಕುಮಾರಸ್ವಾಮಿ ಅವರನ್ನ ಹೈಕಮಾಂಡ್ ಲೆಕ್ಕದಲ್ಲಿ ನೋಡಲು CPY ಸುತಾರಾಮ್ ಇಷ್ಟ ಇಲ್ಲ ಅನ್ನೋದು ಈಗ ಆಲ್ರೆಡಿ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಬಿಜೆಪಿ ಮತ್ತು JDS ಒಗ್ಗೂಡಬೇಕು ಅಂತ ಎಲ್ಲದಕ್ಕಿಂತ ಮುಂಚೆ ಐಡಿಯಾ ಕೊಟ್ಟು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಭರ್ಜರಿ ಗೆಲುವು ಬರುವಂತೆ ಮಾಡಿದ CPY ಈಗ ತಮಗೆ ನೆಲೆ ಇಲ್ಲದಂತೆ ಮಾಡ್ತಾ ಇರುವ ನಾಯಕರ ಧೋರಣೆಗೆ ತೀವ್ರ ಬೇಸರಗೊಂಡಿದ್ದಾರೆ. ಹೀಗಾಗಿ ತಮ್ಮ ಬೆಂಬಲಿಗರು ಪಕ್ಷದ ಹೊರತಾಗಿ ಸಭೆ ಸಮಾರಂಭ ನಡೆಸ್ತಾ ಇದ್ರು. ಇದೆಲ್ಲ ಬೇಡ ಎಂಬ ಗೋಜಿಗೆ ಹೋಗದೆ ಸೈಲೆಂಟ್ ಆಗಿ ವ್ಯಕ್ತಿ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಚನ್ನಪಟ್ಟಣದಲ್ಲಿ ತಮ್ಮ ಪವರ್ ಎಷ್ಟಿದೆ ಅಂತ ತೋರಿಸೋದಕ್ಕೆ CPY ಕಡೆ ಸಮಾನ ಮನಸ್ಕರು ಇದೇ ಆಗಸ್ಟ್ 11ಕ್ಕೆ ನಮ್ಮ ಶಾಸಕ ನಮ್ಮ ಆಯ್ಕೆ ಟೈಟಲ್ ನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಜನ ಬೆಂಬಲದ ಗ್ರಾಫ್ ಏರಿದೆ ಎಂಬ ಕಾನ್ಫಿಡೆನ್ಸ್ ನಲ್ಲಿರುವ CP ಯೋಗೇಶ್ವರ್ ಈ ಬಾರಿ ಸಿಂಗಲ್ ಶೇರ್ ಆಗಿ ಒಂದ್ ಆಟ ನೋಡೇ ಬಿಡೋಣ ಅಂತ ತೋಳು ಏರಿಸಿದಂತೆ ಕಂಡು ಬರ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ನಡೀತಾ ಇರುವ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಅಷ್ಟಕ್ಕಷ್ಟೇ ಭಾಗವಹಿಸಿರುವ CPY ಪಕ್ಷದ ಕೆಲವು ಪ್ರೋಟೋಕಾಲ್ ನಿಭಾಯಿಸಿದ್ದು ಬಿಟ್ರೆ ನಾನೇನ್ ತಪ್ಪು ಮಾಡಿದ್ದೆ ಅನ್ನೋ ದೃಷ್ಟಿಕೋನದಿಂದ ತಮ್ಮ ನಾಯಕರ ಕಡೆ ನೋಡ್ತಿದ್ದಾರೆ. NDA ಒಪ್ಪಂದ ವರ್ಕೌಟ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಲ್ಲದೆ ಚನ್ನಪಟ್ಟಣ ಈ ಬಾರಿ JDS ಚಿಹ್ನೆಯಿಂದಲೇ ಚುನಾವಣೆಗೆ ಹೋಗ್ಬೇಕು ಅನ್ನೋ ಕೂಗು ದಿನಗಳಂತೆ ಜೋರಾಗ್ತಾ ಇದೆ. ಹೀಗಾಗಿ ಸಮಯ ವ್ಯರ್ಥ ಮಾಡಿ ಆಮೇಲೆ ಪೇಚಾಡೋದು ಬೇಡ ಅಂತ ಈಗಿನಿಂದಲೇ ತಮಗೆ ಬೇಕಾದ ತಯಾರಿಯನ್ನ CPY ಮಾಡ್ಕೊಳ್ತಿದ್ದಾರೆ. ಸೈಯದ್ ನಿಜಾಮುದ್ದೀನ್, TV9, ರಾಮನಗರ.